ಎಲ್ರಿಗೂ ನಮಸ್ಕಾರ. ಇವತ್ತು ತುಂಬಾ ರುಚಿಯಾಗಿರುವಂಥ ಮತ್ತು ಆರೋಗ್ಯಕರವಾದ ಒಂದು ಸ್ನ್ಯಾಕ್ ಥರ ತಿನ್ಬೋದು, ಇಲ್ಲ ಬೆಳಗಿನ ತಿಂಡಿಗೂ ಕೂಡ ತಿನ್ಬೋದು. ತುಂಬಾ ರುಚಿಯಾಗಿರುತ್ತೆ, ತುಂಬ ಸುಲಭ ಕೂಡ ಮಾಡೋದು. ಹೇಗೆ ಮಾಡೋದು ಅಂತ ನೋಡೋಣ. ಮೊದಲನೇದಾಗಿ ನಾನಿಲ್ಲಿ ಒಂದು ಸೋರೆಕಾಯಿನ ತೊಗೊಂಡಿದ್ದೀನಿ, ಒಂದು ಮೀಡಿಯಮ್ ಸೈಜಿಂದು. ನೀವು ಚಿಕ್ಕದು ದೊಡ್ಡದು ಯಾವ್ದು ಬೇಕಾದ್ರೂ ತೊಗೋಬೋದು. ಅದರ ಸಿಪ್ಪೆ ತೆಕ್ಕೋತಾ ಇದ್ದೀನಿ, ಚೆನ್ನಾಗಿ ತೊಳ್ಕೊಂಡು ಅದರ ಮುಂಭಾಗ ಮತ್ತು ಹಿಂಭಾಗನ ತೆಕ್ಕೊಂಡು ಬೀಜ ಇದೆಯಾ ಅಂತ ನೋಡಿಕೊಂಡು, ಬೀಜ ಇದ್ದರೆ ಅದನ್ನು ತೆಕ್ಕೊಂಬಿಡಬೇಕು. ಎಳೆದಾಗಿದ್ದರೆ ಅದರ ಅವಶ್ಯಕತೆ ಇಲ್ಲ. ಈಗ ನಾನು ಅರ್ಧ ಭಾಗವಾಗಿ ಮಾಡಿಕೊಂಡು ಅದರಲ್ಲಿ ತಿರುಳು ಮತ್ತು ಬೀಜ ಎಲ್ಲ ತೆಕ್ಕೋತಾ ಇದ್ದೀನಿ. ಆನಂತರದಲ್ಲಿ ಇದನ್ನು ನಾವು ತುರ್ಕೋಬೇಕು. ಈಗ ತುರ್ಕೊಂಡಿದ್ದಾಗಿದೆ. ಇದನ್ನು ಒಂದು ಪಾತ್ರೆಗೆ ಹಾಕ್ಕೋತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಉಪ್ಪು ಮತ್ತು ಅರಿಶಿನ ಹಾಕ್ಕೋತಾ ಇದ್ದೀನಿ. ಉಪ್ಪು ಹಾಕೋದ್ರಿಂದ ನೀರು ಬಿಟ್ಕೊಳ್ಳುತ್ತೆ ಚೆನ್ನಾಗಿ. ಅರಿಶಿನ ಹಾಕೋದ್ರಿಂದ ಅದು ಕಲರ್ ಚೇಂಜ್ ಆಗುತ್ತಲ್ಲ, ಅದು ಆಗಲ್ಲ. ಇದನ್ನು ಸುಮಾರು ಒಂದು ಅರ್ಧ ಗಂಟೆ ಬಿಡೋಣ. ಈ ಥರ ಮಿಕ್ಸ್ ಮಾಡಿ ಬಿಟ್ಟಿದ್ದೀನಿ. ಈಗ ಚೆನ್ನಾಗಿ ನೀರು ಬಿಟ್ಕೊಂಡಿರುತ್ತೆ. ಈ ನೀರನ್ನೆಲ್ಲ ಈ ರೀತಿಯಾಗಿ ಹಿಂಡಿ ತೆಕ್ಕೊಂಡು ಬಿಡೋಣ. ನಮಗೆ ತುಂಬ ನೀರಾಗಿ ಇರೋದು ಬೇಡ. ಆ ನೀರನ್ನು ನೀವು ಬೇರೆ ಯಾವುದಕ್ಕಾದರೂ ಉಪಯೋಗಿಸ್ಕೋಬೋದು. ಒಂದು ಪಾತ್ರೆಗೆ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಸುಮಾರು 3 ಸ್ಪೂನ್ನಷ್ಟು ಚಿರೋಟಿ ರವೆ, 2 ಸ್ಪೂನ್ನಷ್ಟು ಕಡಲೆ ಹಿಟ್ಟನ್ನು ಹಾಕ್ಕೋತಾ ಇದ್ದೀನಿ. ಕಡಲೆ ಹಿಟ್ಟು 2 ಸ್ಪೂನ್ ಸಾಕು. ಸ್ವಲ್ಪ ಇಂಗನ್ನು ಹಾಕ್ಕೋತಾ ಇದ್ದೀನಿ. ಇದರ ಜೊತೆಗೆ 1 ಇಂಚಿನಷ್ಟು ಶುಂಠಿನ ತುರ್ಕೊಂಡು ಹಾಕ್ಕೋತಾ ಇದ್ದೀನಿ. ಒಂದೇ ಒಂದು ಹಸಿಮೆಣಸಿನಕಾಯಿ, ಅದರ ಜೊತೆಗೆ 1 ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಸುಮಾರು 2 ಸ್ಪೂನ್ನಷ್ಟು ಮೊಸರನ್ನು ಹಾಕ್ಕೋತಾ ಇದ್ದೀನಿ. 1 ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡು 1 ಹಿಡಿಯಷ್ಟು ಕಾಯಿ ತುರಿ ಆದರೆ ಸಾಕು. ಎಲ್ಲವನ್ನು ಚೆನ್ನಾಗಿ ಕಲಿಸ್ಕೊಳ್ಳೋಣ. ಮೊಸರಿನ ಜೊತೆ ಕಲಿಸ್ಕೋಬೇಕು. ಈಗ ಕಲಿಸ್ಕೊಂಡು ನೋಡಿದಾಗ ಇನ್ನೂ ಸ್ವಲ್ಪ ರವೆ ಹಿಡಿಯತ್ತೆ ಅಂತ ಅನಿಸಿದ್ರೆ 2-3 ಸ್ಪೂನ್ನಷ್ಟು ಚಿರೋಟಿ ರವೆನ ಹಾಕ್ಕೋಬೋದು. ನೀರು ಹಾಕೋದು ಬೇಡ, ಜಾಸ್ತಿ ರವೆನೂ ಕೂಡ ಹಾಕೋದು ಬೇಡ. ಸ್ವಲ್ಪ ತರಕಾರಿ ಚೆನ್ನಾಗಿ ಕಾಣಿಸ್ಬೇಕು. ಕಡಲೆ ಹಿಟ್ಟು ಸಾಕು, ಇನ್ನು ಹಾಕೋದು ಬೇಡ. ಈ ಹದಕ್ಕೆ ಇದ್ದರೆ ಸಾಕು. ಸ್ಟೀಮರ್ನ ರೆಡಿ ಮಾಡ್ಕೊಂಡಿದ್ದೀನಿ. ಈಗ ಒಂದು ಅರ್ಧ ಟೀ ಸ್ಪೂನಷ್ಟು ಬೇಕಿಂಗ್ ಸೋಡಾ ಅಥವಾ ಈನೋ ಏನಾದರೂ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೋಬೇಕು ಹಗುರವಾಗಿ. ಒಂದು ತಟ್ಟೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಓಂ ಕಾಳಿರುತ್ತಲ್ಲ ಅದನ್ನು ಹಾಕ್ಕೊಂಡಿದ್ದೀನಿ. ನಿಮಗೆ ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು, ಆದರೆ ಹಾಕಿದ್ರೆ ಚೆನ್ನಾಗಿರುತ್ತೆ. ನಾವು ಕಲಿಸ್ಕೊಂಡಿರೋ ಮಿಶ್ರಣನ ಈ ರೀತಿಯಾಗಿ ತಟ್ಟೆಯಲ್ಲಿ ಹಾಕಿ ಹಗುರವಾಗಿ ತಟ್ಕೋಬೇಕು. ಇದನ್ನು ಸ್ಟೀಮರಲ್ಲಿ ಇಟ್ಟು ಒಂದು 15 ನಿಮಿಷ ಮೀಡಿಯಮ್ ಊರಿನಲ್ಲಿ ಸ್ಟೀಮ್ ಮಾಡ್ಕೊಳ್ಳೋಣ. ಈಗ ಆಗಿದೆ ಸ್ಟೀಮು. ಇದನ್ನು ತೆಕ್ಕೊಂಡು ಸಂಪೂರ್ಣವಾಗಿ ಆರಕ್ಕೆ ಬಿಟ್ಟಿದ್ದು. ಆ ನಂತರದಲ್ಲಿ ಸೈಡಿಂದ ಈ ಥರ ಚಾಕುನ ಸಹಾಯದಿಂದ ಅದನ್ನು ತೆಕ್ಕೊಂಡು ಪೂರ್ತಿಯಾಗಿ ಈ ಥರ ತೆಕ್ಕೋಬೋದು. ಇದನ್ನು ನೀವು ಕಟ್ ಮಾಡಿ ಬೇಕಾದರೆ ಸರ್ವ್ ಮಾಡ್ಕೋಬೋದು. ತುಂಬಾ ರುಚಿಯಾಗಿರುತ್ತೆ, ತುಂಬ ಸಾಫ್ಟಾಗಿರುತ್ತೆ. ಸ್ಟೀಮಲ್ಲಿ ಮಾಡಿರೋದ್ರಿಂದ ತುಂಬ ಆರೋಗ್ಯಕರವಾಗಿ ಇರುತ್ತೆ. ಒಂದು ಚಟ್ನಿ ಮಾಡಿಕೊಂಡ್ರೆ ಒಳ್ಳೆ ಸ್ನ್ಯಾಕು. ಈ ಥರ ಬೇಡ ಅಂತ ಅನಿಸಿದ್ರೆ ನೀವು ಒಂದು ಬಾಣಲೆನಲ್ಲೋ ಅಥವಾ ತವದ ಮೇಲೆ ಸ್ವಲ್ಪ ಎಣ್ಣೆ, ಸಾಸಿವೆ, ಅದಕ್ಕೆ ಬಿಳಿ ಎಳ್ಳನ್ನು ಹಾಕ್ಕೊಂಡು ಚೆನ್ನಾಗಿ ಚಟಪಟ ಆದಮೇಲೆ ನಾವು ಕಟ್ ಮಾಡಿ ಇಟ್ಕೊಂಡಿರೋ ಈ ಒಂದು ಖಾರದ ಬರ್ಫಿ ಇದೆಯಲ್ಲ ಅದನ್ನು ಇಟ್ಕೊಂಡು ಸ್ವಲ್ಪ ಗರ್ಗರಿ ಆಗೋ ತನಕ ಮುಗುಚಿ ಹಾಕಿ, ಎಲ್ಲ ಕಡೆಯಿಂದನೂ ಒಳ್ಳೆ ಗರ್ಗರಿಯಾಗಿದೆ ಅಂತ ಅನಿಸಿದ್ರೆ ಇದನ್ನು ನೀವು ತೆಕ್ಕೊಂಡು ಚಟ್ನಿ ಜೊತೆ ಸಾಸ್ ಜೊತೆ ಸರ್ವ್ ಮಾಡ್ಬೋದು. ಇದು ಈ ಥರ ಸ್ವಲ್ಪ ಗರ್ಗರಿಯಾಗಿದ್ದರೆ ಒಂದು ರುಚಿ, ಸ್ಟೀಮಲ್ಲಿ ಮಾಡಿದಾಗ ಇನ್ನೊಂದು ರುಚಿ. ಒಂದು ಸಲ ಮಾಡಿ ನೋಡಿ. ತುಂಬಾ ರುಚಿಯಾಗಿರುವಂಥ ಒಂದು ಖಾರದ ಬರ್ಫಿ. ನಿಮಗೆ ರೆಸಿಪಿ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.